ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ಈ ವಿಡಿಯೋದಲ್ಲಿ FLN ಕ್ರಿಯಾಯೋಜನೆ ಯಾವ ರೀತಿಯಾಗಿ ಬರೆಯೋದು, ಅಷ್ಟೇ ಅಲ್ಲದೆ ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಪರಿಹಾರ ಬೋಧನೆಯ ಕ್ರಿಯಾಯೋಜನೆ ಯಾವ ರೀತಿಯಾಗಿ ಬರೆಯೋದು, ಯಾವ್ಯಾವ ಕಾಲಮ್ಸ್ಗಳನ್ನು ಬರೆಯೋದು, 4ನೇ ತರಗತಿಯ ಒಂದು ಇಂಗ್ಲಿಷ್ ವಿಷಯದ ಒಂದು FLN ಕ್ರಿಯಾಯೋಜನೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಾನು ನನ್ನ ಒಂದು ಹಿಂದಿನ ವಿಡಿಯೋಸಲ್ಲಿ ನಾನು ಹೇಳಿದ್ದೀನಿ ಏನಪ್ಪ ಅಂತ ಅಂದರೆ FLN ಮಗು ಯಾರು ಮತ್ತು ಕಲಿಕಾ ಅಂತರದ ಮಗು ಯಾರು ಅಂತ ಹೇಳಿಬಿಟ್ಟು. ಸೊ ಮತ್ತೊಮ್ಮೆ ಸ್ವಲ್ಪ ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ನೋಡಿ. ಈ ಒಂದು ಕಲಿಕಾ ಫಲಗಳಲ್ಲಿ 1ರಿಂದ 4ರವರೆಗೆ ಯಾರು ಬಿ ಪಡ್ಕೊಂಡಿರ್ತಾರಲ್ಲ, 1ರಿಂದ 4 ಕಲಿಕಾ ಫಲಗಳಿಗೆ ಯಾರು ಬಿ ಪಡ್ಕೊಂಡಿರ್ತಾರಲ್ಲ ಅವರು FLN ಮಗು. ಓಕೆ, ನೆಕ್ಸ್ಟ್ FLN ಮಗು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಉಳಿದಂತಹ ಲರ್ನಿಂಗ್ ಔಟ್ಕಮ್ಸಿಗೆ ಯಾರು ಬಿ ಪಡೆದಿರ್ತಾರಲ್ಲ ಅವರು ಕಲಿಕಾ ಅಂತರದ. FLN ಕ್ರಿಯಾಯೋಜನೆಯನ್ನು ಮತ್ತು ಕಲಿಕಾ ಅಂತರದ ಕ್ರಿಯಾಯೋಜನೆಯನ್ನು ನಾವು ಪ್ರತ್ಯೇಕವಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಆ ಒಂದು ಸುತ್ತೋಲೆಯಲ್ಲಿ ತೋರಿಸಿದ್ದೆ. ಪ್ರತ್ಯೇಕವಾಗಿ ರೂಪಿಸಿಕೊಂಡು ಚಟುವಟಿಕೆಗಳನ್ನು ಪ್ರತ್ಯೇಕವಾಗಿ ರೂಪಿಸ್ಕೊಬೇಕು ಹಾಗಂತ ಹೇಳಿಬಿಟ್ಟು FLNನ ಕ್ರಿಯಾಯೋಜನೆಯನ್ನು ಸಪ್ರೇಟ್ ಮಾಡಬೇಕು, ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಕಲಿಕಾ ಅಂತರದ ಮಕ್ಕಳಿಗೋಸ್ಕರ ಏನು ಕ್ರಿಯಾಯೋಜನೆ ಮಾಡ್ತೀವಲ್ಲ ಅದು ಸಹ ಸಪ್ರೇಟ್ ಆಗಿರಬೇಕು. ಓಕೆ, ಫೈನ್. ಸೊ ಕಂಪ್ಲೀಟಾಗಿ ವಿಡಿಯೋ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ಅದರೊಳಗಡೆ ನೋಡ್ಕೊಬೋದು. ಸೊ ಬನ್ನಿ, ಈ ದಿನ ನಾವು FLN ಕ್ರಿಯಾಯೋಜನೆ ಕಾಲಮ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಕ್ರಮ ಸಂಖ್ಯೆಯನ್ನು ಬರಿತೀವಿ, FLN ಅಥವಾ ಬುನಾದಿ ಸಾಮರ್ಥ್ಯ ಬರಿತೀವಿ, ನಿರ್ವಹಿಸಬೇಕಾದ ಚಟುವಟಿಕೆಗಳು, ಬಳಸಿದ TLM. ಇದು FLN ಕ್ರಿಯಾಯೋಜನೆ. ಓಕೆ, ಫೈನ್. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು. ಸೊ ನಿಮಗೋಸ್ಕರ ಇಲ್ಲಿ ಪ್ರಿಂಟೌಟ್ ತೆಗೆದಿದ್ದೀನಿ. ಸೊ ಮೊದಲನೇದಾಗಿ ಬುನಾದಿ ಸಾಮರ್ಥ್ಯ ಇದೆ. ರೀಡ್ಸ್ ಸಿಂಪಲ್ ಸೆಂಟೆನ್ಸಸ್ ಆ್ಯಂಡ್ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಕೊಟ್ಟಿದ್ದಾರಲ್ವಾ ಇಂಗ್ಲೀಷಿನ ಒಂದು ಲರ್ನಿಂಗ್ ಔಟ್ಕಮ್, ಅದನ್ನೇ ತೊಗೊಂಡಿರೋದು. ಓಕೆ, ಅದಕ್ಕೆ ನಿರ್ವಹಿಸಬೇಕಾದ ಚಟುವಟಿಕೆಗಳು: ಗೈಡ್ ಸ್ಟೂಡೆಂಟ್ಸ್ ಟು ರೀಡ್ ಸಿಂಪಲ್ ಇಂಗ್ಲೀಷ್ ಸೆಂಟೆನ್ಸಸ್ ಅಲೌಡ್ ವಿತ್ ಅಪ್ರೋಪ್ರಿಯೇಟ್ ಸ್ಟ್ರೆಸ್ ಆ್ಯಂಡ್ ಪಾಸಸ್. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ: conduct echo reading and choral reading practices using short, level appropriate story paragraphs. Next, provide simple matching activities connecting reading strips to corresponding contextual pictures. So ಅದಕ್ಕೆ TLM ಯೂಸ್ಡ್ ಏನು ಬಂದಿದೆ? ಸೆಂಟೆನ್ಸ್ ಸ್ಟ್ರಿಪ್ಸ್, ಶಾರ್ಟ್ ಸ್ಟೋರಿ ಕಾರ್ಡ್ಸ್, ಇಲ್ಲಸ್ಟ್ರೇಟೆಡ್ ಸೈಟ್ ವರ್ಡ್ಸ್, ಚಾರ್ಟ್ಸ್. ಸಿಂಪಲ್ ಆಗಿ ನಾವು ಸ್ಟ್ರಿಪ್ಸ್, ಫ್ಲ್ಯಾಶ್ ಕಾರ್ಡ್ಸ್, ಚಾರ್ಟ್ಸ್ ಅಂತಲೂ ಬರೀಬೋದು. ಓಕೆ, ನೆಕ್ಸ್ಟ್ ಎರಡನೇ ಒಂದು ಬುನಾದಿ ಸಾಮರ್ಥ್ಯ: ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್, ಹೂ, ವಾಟ್, ವೇರ್, ವೈ. ಅದಕ್ಕೆ ಆಕ್ಟಿವಿಟೀಸ್ ಕಂಡಕ್ಟೆಡಲ್ಲಿ ಆಸ್ಕ್ ಡೈರೆಕ್ಟ್, ಟಾರ್ಗೆಟೆಡ್, ಕಾಂಪ್ರಹೆನ್ಷನ್ ಕ್ವಶನ್ಸ್, ಹೂ, ವಾಟ್, ವೇರ್, ವೈ, ಆಫ್ಟರ್ ರೀಡಿಂಗ್ ಶಾರ್ಟ್ ಪ್ಯಾಸೇಜಸ್. ಆರ್ಗನೈಸ್ ಸ್ಮಾಲ್ ಗ್ರೂಪ್ passing games where teams pull situational query tokens from a textbook. Incorporate interactive picture-based puzzle boards that require locating specific informational components. ಸೊ ಅದಕ್ಕೆ TLM ಬಂದುಬಿಟ್ಟು ಕಾಂಪ್ರಹೆನ್ಷನ್ ಟಾಸ್ಕ್ ಶೀಟ್, ವರ್ಕ್ ಶೀಟ್ ಅನ್ಬೋದು. ಸೊ ಟ್ರಾನ್ಸಿಷನ್ ಪೀರಿಯಡಲ್ಲಿದೆ, ಅದನ್ನೇ ಮತ್ತೆ ರೀಯೂಸ್ ಮಾಡ್ಕೊಬಹುದು. ಕ್ವಶನ್ ಕ್ಯೂಬ್ ಬ್ಲಾಕ್, WH ಕ್ವಶನ್ಸಿಂದು, ಪ್ಯಾಸೇಜ್ ಸ್ಟ್ರಿಪ್ಸ್. ಓಕೆ, ನೆಕ್ಸ್ಟ್ 4 ಸಾಮರ್ಥ್ಯಗಳಲ್ಲಿ 3ನೇ ಸಾಮರ್ಥ್ಯ ಬರ್ತಿದ್ದೀವಿ. ರೈಟ್ ಸಿಂಪಲ್ ಸೆಂಟೆನ್ಸಸ್ ಆನ್ ದೇರ್ ಓನ್, 3 to 5 ಸೆಂಟೆನ್ಸ್. ನೆನ್ಪಿಟ್ಕೊಳ್ಳಿ, ಈ FLN ಕ್ರಿಯಾಯೋಜನೆ ಕೇವಲ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಮುಗಿಯೋರಿಗೆ ಅಥವಾ ಮುಗ್ದಾದ್ಮೇಲೆ ಒಂದು ಸ್ವಲ್ಪ ದಿನ ಅಲ್ಲ. ಸೊ ಇದು ಥ್ರೂಔಟ್ ದ ಇಯರ್, ಕಂಪ್ಲೀಟ್ ಶೈಕ್ಷಣಿಕ ವರ್ಷ ಮುಗಿಯೋರಿಗೂ ಪ್ರತಿ ತಿಂಗಳು ನಾವು ಮೌಲ್ಯಾಂಕನ ಮಾಡಬೇಕಾಗತ್ತೆ. FLN ಮಕ್ಕಳ ಪ್ರತಿ ತಿಂಗಳು ಮೌಲ್ಯಾಂಕನ ಮಾಡಬೇಕಾಗತ್ತೆ. ಸೊ ಆವಾಗ ನಾವು ಅದನ್ನು ಸ್ಯಾಟ್ಸಲ್ಲೂ ಸಹ ಸ್ಯಾಪಲ್ಲೂ ಎಂಟ್ರಿ ಮಾಡಬೇಕು ಮತ್ತು ಸ್ಯಾಟ್ಸಲ್ಲೂ ಎಂಟ್ರಿ ಮಾಡಬೇಕು. ಸೊ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದಿರುವ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಅನುಪಾಲನೆ ಮಾಡಬೇಕು. FLN ಸಾಧಿಸದೇ ಇರುವವರಿಗೆ ಪ್ರತಿ ತರಗತಿಗಳಿಗೆ ಪ್ರತ್ಯೇಕವಾಗಿ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೆ ಪ್ರತಿ ತಿಂಗಳು ಮೌಲ್ಯಾಂಕನ ಮಾಡಬೇಕು, ಅದನ್ನು ದಾಖಲೆ ಮಾಡಬೇಕು ಮತ್ತು ಸ್ಯಾಟ್ಸ್ನಲ್ಲೂ ಸಹ ಇಂದೀಕರಿಸಬೇಕು. ಹಾಗಾಗಿಬಿಟ್ಟು ಕಂಪ್ಲೀಟಾಗಿ ವರ್ಷ ಥ್ರೂಔಟ್ ದ ಇಯರ್ ನೀವು ಏನಿಲ್ಲಿ ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ ಜಾಗ ಬಿಟ್ಟಿರ್ರಿ. ಸೊ ಅದನ್ನು ಮಾಡಿ. ರೈಟ್ ಸಿಂಪಲ್ ಸೆಂಟೆನ್ಸಸ್ ಆನ್ ದೇರ್ ಓನ್, 3 to 5 ಸೆಂಟೆನ್ಸಸ್. ಎನ್ಕರೇಜ್ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಫಾರ್ಮೇಷನ್ ಬೈ ಡಿಸ್ಪ್ಲೇಯಿಂಗ್ interactive object charts and sequence prompts. Provide guided word bank strips to help students build, connect and align syntax into coherent sentences.
ಸಿಂಪಲ್ ಸೆಂಟೆನ್ಸಸ್ಸಲ್ಲೂ ಬರಿಬೋದು. ಅಸೈನ್ ಬೇಸಿಕ್ ಡೈಲಿ ಡಿಸ್ಕ್ರಿಪ್ಟಿವ್ ರಿಫ್ಲೆಕ್ಷನ್ಸ್ ಬೇಸ್ಡ್ ಆನ್ ಫೆಮಿಲಿಯರ್ ಆಬ್ಜೆಕ್ಟ್ಸ್, ಫ್ಯಾಮಿಲಿ ಎಲಿಮೆಂಟ್ಸ್ ಆರ್ ಸ್ಪೋರ್ಟ್ಸ್ ಟಾಸ್ಕ್. TLM ಯಾವ್ದ್ಯಾವುದು? ವರ್ಡ್ ಅಸೆಂಬ್ಲಿ, ಬ್ಯಾಂಕ್ ಕಾರ್ಡ್ಸ್, ಗೈಡೆಡ್ ಗ್ರಿಡ್ ವರ್ಕ್ಶೀಟ್ಸ್, ವಿಜುವಲ್ ಥೀಮ್ ಚಾರ್ಟ್ಸ್. ನಾಲ್ಕನೇ ಲರ್ನಿಂಗ್ ಔಟ್ಕಮ್, ಯೂಸ್ ಇಂಗ್ಲಿಷ್ ಫಾರ್ ಎವ್ರಿಡೇ ಕಮ್ಯುನಿಕೇಷನ್, ಇಂಟ್ರೊಡಕ್ಷನ್ಸ್, ನೀಡ್ಸ್, ಬೇಸಿಕ್ ಎಕ್ಸ್ಪ್ರೆಷನ್ಸ್. Encourage the use of English expressions and functional commands during daily classroom routines. Facilitate brief peer interactions focusing on self-introduction and stating basic everyday needs. Organize simple conversational role plays based on real-world situational cards. Example, asking for a book, greetings like. TLM daily expression cards, acting role play tokens, interactive greeting boards. ಇದಿಷ್ಟು ಬಂದ್ಬಿಟ್ಟು FLN ಆ್ಯಕ್ಷನ್ ಪ್ಲ್ಯಾನ್, ಬುನಾದಿ ಸಾಕ್ಷರತಾ ಕ್ರಿಯಾ ಯೋಜನೆಗೆ ಸಂಬಂಧಪಟ್ಟಂಥ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಅಪೇಕ್ಷಿತ ಕಲಿಕಾ ಫಲಗಳ ಪರಿಹಾರ ಬೋಧನೆ ಕ್ರಿಯಾ ಯೋಜನೆಯನ್ನು ನಡೆಸ್ತೀವಿ. ಓಕೆ, ಅದರೊಳಗಡೆ ಏನಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ. ಕ್ರಮ ಸಂಖ್ಯೆ ಇರುತ್ತೆ, ಕಲಿಕಾ ಫಲಗಳು ಏನು 5ರಿಂದ ಲರ್ನಿಂಗ್ ಔಟ್ಕಮ್ಸ್ ಇರುತ್ತಲ್ಲ, ಅದು ಇದರ ಒಂದು ಫಾಲೋಯಿಂಗ್ ಪಾರ್ಟ್ ಆಗಿರುತ್ತೆ. ಕಲಿಕಾ ಫಲಗಳು, ನಿರ್ವಹಿಸಬೇಕಾದ ಚಟುವಟಿಕೆಗಳು, ಬಳಸಿದ TLM, ಸೆಪ್ಟೆಂಬರ್ ಅಂತ್ಯಕ್ಕೆ ಅವನ ಒಂದು ಮೌಲ್ಯಾಂಕನ ಹೇಗಿದೆ, ಡಿಸೆಂಬರ್ ಅಂತ್ಯಕ್ಕೆ ಏನು ಬಂದಿದೆ ಅಂತ ಹೇಳ್ಬಿಟ್ಟು ಸಹ ಮೆನ್ಷನ್ ಮಾಡೋಕ್ಕೆ ನಾವು ಕಾಲಮನ್ನು ಹಾಕ್ಕೋಬೋದು. ಓಕೆ ಫೈನ್. FLN ಥ್ರೂ ಔಟ್ ದ ಇಯರ್ ನಡೀತಾ ಇರುತ್ತೆ ಮೌಲ್ಯಾಂಕನ. ಬಟ್ ಈ ಒಂದು ಕಲಿಕಾ ಅಂತರ ಮಕ್ಕಳ ಒಂದು ಮೌಲ್ಯಾಂಕನ ನಡೆಯೋದು ಸೆಪ್ಟೆಂಬರ್ ಎಂಡಿಗೆ ಮತ್ತು ಡಿಸೆಂಬರ್ ಎಂಟಿಗೆ. ಅದನ್ನು ನಾವು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಹಾಗಾದರೆ ಬನ್ನಿ ಈ ಒಂದು ನೆಕ್ಸ್ಟ್ ಮುಂದಿನ 1 to 4 ನಾವೇನು FLN ತೊಗೊಂಡ್ವಿ. ನೆಕ್ಸ್ಟ್ 5, 6, 7, 8, 9, 10 ಕಲಿಕಾ ಅಂತರದ ಮಕ್ಕಳಿಗೆ ನಾವನ್ನು ಬಳಸ್ತೀವಿ. ಅದರೊಳಗಡೆ ಏನಿರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಬನ್ನಿ ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಇಲ್ಲಿ ಫೌಂಡೇಶನ್ ಸಾಮರ್ಥ್ಯ ಬಂದು ಪಾರ್ಟಿಸಿಪೇಟ್ ಇನ್ ದ ರೋಲ್ ಪ್ಲೇಸ್ ಆ್ಯಂಡ್ ಕನ್ವರ್ಸೇಷನ್ ಆ್ಯಕ್ಟಿವಿಟೀಸ್ ಯೂಸಿಂಗ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ಅದಕ್ಕೆ activities to be conducted ಇಲ್ಲಿ, organize brief pair conversation task using common classroom scenarios or familiar environments. Then provide simple situational role play scripts focusing on correct sentence usage and greeting patterns. TLM ಬಂದು dialogue strip cards, role play mask ಇರುತ್ತೆ. ಸೊ ಬೈ ದ ಎಂಡ್ ಆಫ್ ಸೆಪ್ಟೆಂಬರ್ ಎಂಡಿಗೆ ಏನಿರುತ್ತೆ, ಬೈ ದ ಎಂಡ್ ಆಫ್ ಡಿಸೆಂಬರ್ ಏನಿರುತ್ತೆ. ನೆಕ್ಸ್ಟ್, uses simple nouns, pronouns, adjectives, verbs and preposition appropriately in oral and written communication. ಅದಕ್ಕೆ ಆ್ಯಕ್ಟಿವಿಟೀಸ್ ನೋಡಬಹುದು ನೀವು, ಇಲ್ಲಿಂದ ಇಲ್ಲಿವರೆಗಿರುತ್ತೆ. ಓಕೆ ಫೈನ್. ಎಲ್ಲದನ್ನು ಓದೋಕ್ಕಿಂತ ನಾನು ಹಾಗೆ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಸೊ ಗ್ರಾಮರ್ ಕಲರ್ ಇಲ್ಲಿ TLM ಯೂಸ್ಡ್. ಓಕೆ, ನೆಕ್ಸ್ಟ್ 7th ಲರ್ನಿಂಗ್ ಔಟ್ಕಮ್, ಎಕ್ಸ್ಪ್ರೆಸ್ ಓರಲ್ ಒಪಿನಿಯನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಸ್ಟೋರೀಸ್ ಆ್ಯಂಡ್ ಕ್ಯಾರೆಕ್ಟರ್ಸ್. ಅದಕ್ಕೆ ಆ್ಯಕ್ಟಿವಿಟೀಸ್ ಕಂಡಕ್ಟೆಡ್ ಇದಿರುತ್ತೆ. ಫೈನ್. ನೆಕ್ಸ್ಟ್ ಅದಕ್ಕೆ TLM ಇದಿರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 8ನೇ ಒಂದು ಲರ್ನಿಂಗ್ ಔಟ್ಕಮ್, ಟಾಕ್ಸ್ ಅಬೌಟ್ ಸೆಲೆಬ್ರೇಷನ್, ಸರೌಂಡಿಂಗ್, ಸ್ಪೋರ್ಟ್ಸ್, ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಯೂಸಿಂಗ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಫಾರ್ಮ್ಸ್. ಆ್ಯಕ್ಟಿವಿಟೀಸ್. ಓಕೆ, ನೆಕ್ಸ್ಟ್ ಅದಾದಮೇಲೆ TLM. ಓಕೆ, ನೆಕ್ಸ್ಟ್ ಬರೋಣ. 9th LO, writing 3 to 4 sentences or a short paragraph on personal experiences or events using verbal or visual clues with proper punctuations. ಅದಕ್ಕೆ ಆ್ಯಕ್ಟಿವಿಟೀಸ್ ಇದು ಬಂತು. ಸೊ ಅದಕ್ಕೆ TLM ಇದು ಬಂತು. ಓಕೆ, ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಥರ, ಯೂಸಸ್ ನ್ಯೂಲಿ ಲರ್ನ್ಡ್ ವೊಕ್ಯಾಬ್ಯುಲರಿ ಆ್ಯಂಡ್ ಸೈಟ್ ವರ್ಡ್ಸ್ ಮೀನಿಂಗ್ಫುಲಿ ಇನ್ ಸ್ಪೋಕನ್ ಆ್ಯಂಡ್ ರಿಟನ್ ಕಾಂಟೆಕ್ಸ್ಟ್. ಅದಕ್ಕೆ ಆ್ಯಕ್ಟಿವಿಟೀಸ್ ಕಂಡಕ್ಟೆಡ್ ಇದು ಬಂತು. ಸೊ TLM ಯೂಸ್ಡ್ ಬಂತು. ಸೊ ನೆನಪಿರಲಿ, 2 ರೀತಿಯ ಒಂದು ಕ್ರಿಯಾಯೋಜನೆ ನಾವು ಮಾಡಲೇಬೇಕು. FLN ಕ್ರಿಯಾಯೋಜನೆ ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಕ್ರಿಯಾಯೋಜನೆ. ಓಕೆ, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕನ್ನಡ ಸಬ್ಜೆಕ್ಟ್ನ ಒಂದು ಇದಿದೆ, ಕನ್ನಡ ಸಬ್ಜೆಕ್ಟ್ನ ಒಂದು ಪರಿಹಾರ ಬೋಧನೆಯ ಮತ್ತು FLNನ ರಿಲೇಟೆಡ್ ಆಗಿರುವಂಥ ಒಂದು ಕ್ರಿಯಾಯೋಜನೆಯನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.